ನಮಸ್ಕಾರ. ಆಹಾರ, ಆರೋಗ್ಯ, ಅಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅನಾದಿ ಕಾಲದಿಂದ ಕೂಡ ನಮ್ಮ ದೇಶದಲ್ಲಿ ಸನಾತನ ಧರ್ಮದ ಪ್ರಕಾರ ಜಪ, ತಪ, ನಾಮಸ್ಮರಣೆಯನ್ನು ಜನ ಮಾಡ್ತಾನೆ ಬಂದರು. ಆದರೆ ಎಲ್ಲೋ ಒಂದು ಕಡೆಗೆ ನಮ್ಮವ್ರು ಅದನ್ನ ಮಾಡೋದು ಬಿಟ್ಟರು. ಈಗ ವಿದೇಶದವರು ಅದನ್ನು ಅಂದರೆ ಮಂತ್ರ ಮೆಡಿಟೇಷನ್ ಅಂತ ಪ್ರಾರಂಭ ಮಾಡಿದ್ದಾರೆ. ಆ ಮಂತ್ರ ಮೆಡಿಟೇಷನ್ನಿಂದ ಏನಾಗುತ್ತೆ ಅಂತ ಅಮೇರಿಕನ್ ಕಾಲೇಜ್ ಆಫ್ ಕಾರ್ಡಿಯಾಲಜಿಯವರು ಅವರು ಅದರ ಮೇಲೆ ಸಮೀಕ್ಷೆ ಮಾಡಿ ನೋಡಿದ್ದಾರೆ. ಈ ಮಂತ್ರ ಅಥವಾ ಜಪ ಅಥವಾ ಪದೇ ಪದೇ ಅದನ್ನೇ ಉಚ್ಚಾರ ನಾಮಸ್ಮರಣೆ ಮಾಡೋದ್ರಿಂದ ನಮ್ಮ ಮನಸ್ಸಿನ ದುಗುಡ ಕಡಿಮೆ ಆಗುತ್ತೆ, ಸ್ಟ್ರೆಸ್ಸು ಕಡಿಮೆ ಆಗುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ, ಮೆದುಳಿನಿಂದ ಉತ್ಪತ್ತಿ ಆಗುವಂಥ ಈ ಕೆಟಕೋಲಮಿನ್ಸು, ಕಾರ್ಟಿಸೋಲು, ನೆಗೆಟಿವಿಂದ ಬರುವಂಥದ್ದು ಎಲ್ಲ ಕೂಡ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಇದರಿಂದ ಹೃದಯದ ಮಿಡಿತ ಸಮನಾಗಿ ಆಗುತ್ತೆ, ಹೃದಯದ ಮಿಡಿತ ಚೆನ್ನಾಗಾಗತ್ತೆ, ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ನಮ್ಮ ಆರೋಗ್ಯ ಚೆನ್ನಾಗಾಗತ್ತೆ. ಅದರ ಜೊತೆಗೆ ಮಾನಸಿಕ ಆರೋಗ್ಯ ಹೆಚ್ಚುತ್ತೆ, ಮೆಮೊರಿ ಪವರ್ ಅಂದರೆ ಜ್ಞಾಪಕ ಶಕ್ತಿ ಹೆಚ್ಚಾಗತ್ತೆ, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗತ್ತೆ. ಅದರ ಜೊತೆಗೆ ನಾವು ಅತ್ಯಂತ ಆರೋಗ್ಯಕರವಾದಂದರೆ ಮಾನಸಿಕ, ದೈಹಿಕ, ಸಾಮಾಜಿಕ ಒಂದು ಉತ್ತಮವಾದಂಥ ಸ್ವಾಸ್ಥ್ಯವಾದಂಥ ಬದುಕನ್ನು ನಡೆಸ್ಬೋದು ಅಂತ ಗೊತ್ತಾಗಿದೆ. ಈಗ ಬೇರೆ ಧ್ಯಾನಕ್ಕೂ ಈ ಮಂತ್ರ ಮೆಡಿಟೇಷನ್ಗೂ ವ್ಯತ್ಯಾಸ ಏನು? ಬೇರೆ ಧ್ಯಾನ ಮಾಡೋ ಸಾಧಕರಿಗೆ ಅವರು ಆಗಲೇ ಬೇಕಾದಷ್ಟು ಸಾಧಿಸಿರ್ತಾರೆ, ಮೇಲೆ ಬಂದಿರ್ತಾರೆ, ಕಾನ್ಸಂಟ್ರೇಷನ್ ಮಾಡೋಕ್ಕೆ ಸರಿ ಇರುತ್ತೆ. ಆದರೆ ಈ ಮಂತ್ರ ಮೆಡಿಟೇಷನ್ ಇದೆಯಲ್ಲ, ನಾಮಸ್ಮರಣೆ, ಇದನ್ನು ಓಂ ಅಂತ ಚಾಂಟ್ ಮಾಡ್ಬೋದು, ಓಂ ನಮಃ ಶಿವಾಯ ಅನ್ಬೋದು, ಓಂ ಗಂ ಗಣಪತಿಯೇ ನಮಃ ಅನ್ಬೋದು, ಮಹಾಮೃತ್ಯುಂಜಯ ಜಪವನ್ನೇ ಹೇಳ್ಬೋದು, ಇಲ್ಲ ವಿಠ್ಠಲ 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 ಅಂತಲೂ ಅನ್ಬೋದು. ಅಂದರೆ ಯಾವುದೇ ಭಗವಂತನ ನಾಮಸ್ಮರಣೆ ಮಾಡಿದಾಗ ನಮ್ಮ ಮೆದುಳಿನಲ್ಲಿ ಉತ್ಪತ್ತಿ ಆಗುವಂಥ ನಕಾರಾತ್ಮಕ ಆಲೋಚನೆಗಳೆಲ್ಲ ಕಡಿಮೆ ಆಗಿ ಹೋಗ್ಬಿಡುತ್ತೆ. ಈ ನಕಾರಾತ್ಮಕ ಆಲೋಚನೆ ಕಡಿಮೆ ಆದರೆ ನಮ್ಮ ರಕ್ತನಾಳದ ಒಳಪದರು ಶುಚಿಯಾಗತ್ತೆ, ಡ್ಯಾಮೇಜ್ ಆಗೋದು ಕಡಿಮೆ ಆಗುತ್ತೆ. ಹಾಗಾಗಿ ಹೃದಯದ ಮಿಡಿತ, ಹೃದಯದ ಸ್ನಾಯು, ಹೃದಯದ ಶಕ್ತಿ ಹೆಚ್ಚಾಗತ್ತೆ. ಈ ಹೃದಯದ ಶಕ್ತಿ ಹೆಚ್ಚಾದಾಗ ಈ ಅರಿದ್ಮಿಯಾ ಅಂತಂದರೆ ಏಟ್ರಲ್ ಫಿಬ್ರಿಲೇಷನ್ನು ಇಂಥದ್ದಾಗೋದು ಕೂಡ ಕಡಿಮೆ ಆಗುತ್ತೆ ಅಂತ ಗೊತ್ತಾಗಿದೆ. ಹಾಗಾಗಿ ಇವತ್ತಿಗೆ ವಿದೇಶಿಯವರು ಅಂದರೆ ಮಂತ್ರ ಮೆಡಿಟೇಷನ್ ಅಂತ ಮಾಡ್ತಾರೆ, ನಮ್ಮವರು ಜಪ ಅಂತ ಮಾಡ್ತಾಯಿದ್ರು. ಜಪಮಣಿಯನ್ನು ಹಿಡ್ಕೊಂಡು 108 ಸಲ ಹೇಳೋದು ಅಲ್ಲ ಇಡೀ ದಿನ. ನಾನಂತೂ ಸದಾ ಯಾವುದೇ ಕೆಲಸ ನಡೀತಾ ಇರಲಿ, ಕಾರ್ ಡ್ರೈವಿಂಗ್ ಮಾಡ್ತಾ ಇರಲಿ, ಫ್ಲೈಟಲ್ಲಿ ಹೋಗ್ತಾ ಇರಲಿ, ಎಲ್ಲಿ ಹೋಗ್ತಾಯಿದ್ರು ಕೂಡ ನಾಮಸ್ಮರಣೆಯನ್ನು ಸದಾ ಮಾಡ್ತಾ ಇರ್ತೀನಿ. ಇದರಿಂದ ನಮ್ಮ ಎನರ್ಜಿ ಹೆಚ್ಚಾಗತ್ತೆ. ಹಾಗಾಗಿ ನಾವು ಯಾವ ಕೆಲಸಕ್ಕೆ ಹೋಗ್ತಾ ಇದ್ದೀವಲ್ಲ ಅಲ್ಲಿ ಚೈತನ್ಯ ಹೆಚ್ಚಾಗತ್ತೆ. ಇದರಿಂದ ನಮ್ಮ ಎಫಿಷಿಯನ್ಸಿ ಅಂತಂದರೆ ನಾವು ಕೆಲಸ ಮಾಡೋದು ಕೂಡ ಉತ್ತಮ ಆಗುತ್ತೆ. ನೆನಪಿಟ್ಕೊಳ್ಳಿ, ಯಾವಾಗ ನಾವು ವಿಠ್ಠಲ 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 ಅಂತ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ, ಮನಸ್ಸು ಎಷ್ಟು ಶಾಂತವಾಗತ್ತೆ, ನಮ್ಮ ಮನಸ್ಸಿನಲ್ಲಿ ಯಾವುದೇ ಆತಂಕ, ಸ್ಟ್ರೆಸ್ಸು ಉತ್ಪತ್ತಿ ಆಗೋದಿಲ್ಲ. ಹಾಗಾಗಿ ನೀವು ಓಂ ನಮಃ ಶಿವಾಯ ಅನ್ಬೋದು, ಓಂ ಅನ್ಬೋದು. ಓಂ ಅಂತ ಹೇಳಿದಾಗ ನಮ್ಮ ನಕಾರಾತ್ಮಕ ಚಿಂತನೆಗಳು, ನೆಗೆಟಿವ್ ರಿಯಾಕ್ಷನ್ಗಳು ಕಡಿಮೆ ಆಗುತ್ತೆ ಅಂತ ನಿಮ್ಹ್ಯಾನ್ಸ್ನಲ್ಲಿ ಸ್ಟಡಿ ಮಾಡಿ ತೋರಿಸಿದ್ದಾರೆ. ಲಿಂಬಿಕ್ ಸಿಸ್ಟಮ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗಿ ಈ ನೀ ಜರ್ಕ್ ರಿಯಾಕ್ಷನ್ಗಳು, ಆ್ಯನಿಮಲ್ ರಿಯಾಕ್ಷನ್ಗಳು, ಮೂಡ್ ಫ್ಲಕ್ಚುಯೇಷನ್ನು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ ಅಂತ ಗೊತ್ತಾಗಿದೆ. ಬನ್ನಿ ನಾವೆಲ್ಲರೂ ನಾಮಸ್ಮರಣೆ ಮಾಡೋಣ. ಆ ನಾಮಸ್ಮರಣೆಯಿಂದ ನಮ್ಮ ಬದುಕನ್ನು ಅತ್ಯಂತ ಸಮೃದ್ಧಗೊಳಿಸ್ಕೊಂಡು ಸಂತೃಪ್ತಿಯ ಬದುಕನ್ನು ನಡೆಸೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.